2-3 ದಿನಗಳಿಂದ ಕಿಚ್ಚ ಸುದೀಪ್ ಆಡಿದಂತಹ ಮಾತು ಪರ ವಿರೋಧದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅವರ ಫ್ಯಾನ್ಸ್ ಅಂತೂ ಹಾದಿರಂಪ ಬೀದಿರಂಪ ಮಾಡಿಬಿಟ್ಟಿದ್ದಾರೆ. ಚಂದನವನನ ಒಳ್ಳೆ ಗಬ್ಬು ನಾರೋ ರೀತಿನಲ್ಲಿ ಮಾಡಿಬಿಟ್ಟಿದ್ದಾರೆ. ಅಷ್ಟು ಕೆಟ್ಟ ಕೆಟ್ಟ ಪದಗಳ ಬಳಕೆ ಎರಡೂ ಕಡೆಯಿಂದ. ಈ ನಡುವೆ ಇವತ್ತು ನಮಗೆ ಮಾತಿಗೆ ಸಿಕ್ಕಿದ್ರು ಕಿಚ್ಚ ಸುದೀಪ್. ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೆಲ ವಿಚಾರಗಳ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಫ್ಯಾನ್ ವಾರು ಮತ್ತು ಅವತ್ತು ಹುಬ್ಬಳ್ಳಿನಲ್ಲಿ ಅವ್ರು ಹೋಗೋಕ್ಕೂ ಮುಂಚೆ ಆಗಿದ್ದೇನು, ಕಾರಲ್ಲಿ ಆಗಿದ್ದೇನು, ಆಮೇಲೆ ಸ್ಟೇಜ್ ಮೇಲೆ ಪ್ರತಿ ಶಬ್ದದ ಅರ್ಥವನ್ನು ಆ ಶಬ್ದಕ್ಕೆ ಅರ್ಥ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು, ವ್ಯಾಖ್ಯಾನಿಸಿದ್ರು. ಆಮೇಲೆ ನೋಡಿ, ವಿಜಯಲಕ್ಷ್ಮಿ ಅವ್ರ ರಿಯಾಕ್ಷನ್ಗೂ ಕೂಡ ಅವ್ರು ಕೇಳ್ತಾರೆ, ನನ್ನ ಹೆಸರು ತಗೊಂಡು ರಿಯಾಕ್ಟ್ ಮಾಡಿದ್ರಾ, ಹೀಗಾಗಿ ನಾನು ಯಾಕೆ ರಿಯಾಕ್ಟ್ ಮಾಡಬೇಕು ಅಂತ ಕೇಳಿದರು. ಪರೋಕ್ಷವಾಗಿ ವಿಜಯಲಕ್ಷ್ಮಿ ಅವ್ರಿಗೆ ಕಿಚ್ಚ ಸುದೀಪ್ ಟಾಂಗ್ ಕೊಟ್ಟರು, ನನ್ನ ಹೆಸರು ತಗೊಳ್ಳಿ. ಆಮೇಲೆ ನನ್ನ ಮತ್ತು ದರ್ಶನ್ ಬಗ್ಗೆ ಕ್ಯೂಟ್ ವಿಡಿಯೋಗಳನ್ನೆಲ್ಲ ತುಂಬ ಜನ ಮಾಡಿದ್ದಾರೆ, ಅದನ್ನೆಲ್ಲ ಅವರು ಮಾತಾಡ್ಬೋದಾಗಿತ್ತು. ಆಮೇಲೆ ದರ್ಶನ್ ಫ್ಯಾನ್ಸ್ ಇರ್ಬೋದು, ಸುದೀಪ್ ಫ್ಯಾನ್ಸ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಹೊಗಳಿ ವಿಡಿಯೋಗಳನ್ನು ಟ್ರಾಲ್ ಮಾಡ್ಬೋದಾಗಿತ್ತು, ವಿಡಿಯೋಗಳನ್ನು ವೈರಲ್ ಮಾಡ್ಬೋದಾಗಿತ್ತು. ಬಟ್ ಒಳ್ಳೇದು ಯಾವುದು ಬೇಡ ಜನರಿಗೆ, ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಬಟ್ ನಾನು ಗುಡ್ ಟಾರ್ಗೆಟ್ ಅಂತ ಮುಕ್ತವಾಗಿ ಕೆಲ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಆಮೇಲೆ ಆ ಸ್ಟೇಜ್ನಲ್ಲಿ ಆ ಮಾತಿನ ಅರ್ಥ, ಫಸ್ಟ್ ಆಫ್ ಆಲ್ ಫಸ್ಟ್ ಲೈನ್ ಹೇಳಿದ್ರಲ್ಲ, ಇಷ್ಟು ದಿನ ನನ್ನ ಸ್ನೇಹಿತರು ಅಂತ ನಾನು ಸುಮ್ಮನಿದ್ದೆ, ಕೆರಳಿಸಬಾರ್ದು ಅಂತೆಲ್ಲ. ಪ್ರತಿ ಶಬ್ದದ ಕ್ಲಾರಿಟಿಯನ್ನು ಕೇಳುವಂತಹ ಪ್ರಯತ್ನ ಬಹುಶಃ ಬೇರೆ ಬೇರೆ ಸಂದರ್ಶನದಲ್ಲಿ ಸುದೀಪ್ ಈ ವಿಚಾರಗಳನ್ನು ಇಷ್ಟು ಮುಕ್ತವಾಗಿ ಮಾತಾಡಿಲ್ಲ. ಆಲ್ವೇಸ್ ಬಿ ದೇರ್. ಬಟ್ ಯಾವಾಗ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಈ ಸಿನಿಮಾ ಪೈರಸಿಂಗ್ ಆಗಬೇಕು, ಹಂಗಾಗಬೇಕು ಅಂತ ಡಿಸ್ಕಷನ್ ಮಾಡಿ ಈ ಸಿನಿಮಾ ಹೊಡಿಬೇಕು ನಾವು ಅಂತ ಬಂದಾಗ ಏನಾಗುತ್ತೆ, ನಮ್ಮ ಕಿವಿಗೆ ಬಿದ್ದಾಗ ಆ್ಯಂಡ್ ಖಂಡಿತವಾಗ್ಲೂ ಗೊತ್ತಾದಾಗ ಕಣ್ಣಿಗೆ ಕಾಣ್ದವ್ರ ಮುಖಗಳು ಸದ್ಯಕ್ಕೆ ಕರೆಕ್ಟ್. ಅದ್ರಿಗೆ ಮಾತಾಡಬೇಕಿತ್ತು, ಮಾತಾಡಿದ್ದೀನಿ. ನನ್ನ ವೇದಿಕೆಗೆ ಇನ್ಯಾವ್ದು ಬೆಟ್ರಲ್ಲಿ ಮಾತಾಡಲಿ ನಾನು? ನಿಮ್ಮನ್ನೆಲ್ಲ ಪ್ರೆಸ್ ಮೀಟಿಂಗ್ ಕರೆದು ಹೇಳಲ್ಲ, ಅದನ್ನು ಅದು ತಪ್ಪಾಗುತ್ತೆ. ಅಲ್ಲಿ ನಿಂತ್ಕೊಂಡು ಹೇಳಿದ್ದೀನಿ, ತಪ್ಪೇನು ಮಾಡಿ. ಇಷ್ಟು ತಿಂಗಳಲ್ಲಿ ಇಷ್ಟು ವರ್ಷದಲ್ಲಿ ನಾನು ಯಾವತ್ತಾನ ಏನಕ್ಕೆ ಮಾಡಬೇಕು? ನಾನು ನೋಡಿದೆ ಎಲ್ಲಾಗುತ್ತೆ ಸೌಂಡ್ ನೋಡೋಣ, ಏನಕ್ಕೆ ಮಾಡಬೇಕು? ಈಗ ಚಿತ್ರರಂಗದಲ್ಲಿ ಎಷ್ಟೋ ಕಲಾವಿದರದು ಯಾಕೆ ಯಾರೂ ರಿಯಾಕ್ಟ್ ಮಾಡಿಲ್ಲ? ಏನಾದರೂ ಏನಾದರೂ ಓಕೆ ಇದು ರಾಜಕೀಯದಲ್ಲೂ ಸೌಂಡ್ ಆಗಬೇಕಿತ್ತು, ಸುದೀಪ್ ಯಾರಿಗೆ ಹೇಳಿದ್ದು? ಯಾಕಮ್ಮ ರಿಯಾಕ್ಟ್ ಮಾಡಿಲ್ಲ? ಯಾಕಂದರೆ ಯಾರೂ ಅದರಲ್ಲಿ ಇಲ್ಲ. ಸೊ ನಾನು ಸಿಂಪಲ್ ನಿಮಗೆ ಕೇಳ್ತಾ ಇದ್ದೀನಿ, ಆ ಕಡೆಯಿಂದ ಬೇರೆಯವರೆಲ್ಲ ಅವು ಅಂತ ಅದನ್ನು ಒಪ್ಕೋತೀನಿ ನಾನು, ಕರೆಕ್ಟ್. ಸಿಂಪಲ್ ಅಲ್ಲೇ ಸಿಗ್ತಲ್ಲ ನಿಮಗೆ, ಯಾರೂ ರಿಯಾಕ್ಟ್ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ, ರಿಯಾಕ್ಟ್ ಮಾಡದೇ ಇರೋದು ಕಾರಣ ಏನಂದರೆ ಅವರಲ್ಲೂ ಅವ್ರು ಎಲ್ಲರೂ ಇವಾಗ ಎಷ್ಟೋ ಸಲ ಕೆಲವರು ಎಷ್ಟೋ ಸತಿ ಹೀರೋಗಳಿಗೆ ಬೈಯೋದು, ಅದು ಮಾಡೋದು. ಈಗ ಹೀರೋಗಳಿಗೆ ಕೆಲವ್ರು ಬೈದರು ಅಂದ ತಕ್ಷಣ ಯಾಕೆ ಹೀರೋಗಳು ಅಂದರೆ ನಾನು ಹೀರೋ, ನಾನು ಇಲ್ದಲೇ ಇರ್ಬೋದು ಅದರಲ್ಲಿ, ನಾನೇಕೆ ರಿಯಾಕ್ಟ್ ಮಾಡಲಿ? ನಮ್ಮ ಹೆಸರು ತೊಗೊಂಡ್ರೆ ನಾನು ರಿಯಾಕ್ಟ್ ಮಾಡ್ತೀನಿ. ಈಗ ನೀವು ಮಾತ್ರ ಯಾಕೆ ರಿಯಾಕ್ಟ್ ಮಾಡಿದಂತ ಅಲ್ಲಿ ಕೇಳಬೇಕು, ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಾನೇನು ಹೇಳ್ಬೇಕೋ ಹೇಳಿದೆ. ನಾನು ಹೇಳಿ ಇಡೀ ಚಿತ್ರರಂಗದಲ್ಲಿ ಎಷ್ಟೋ ದೊಡ್ಡ ಕಲಾವಿದರಿದ್ದಾರೆ, ಅವ್ರಿಗೆ ಅವ್ರ ಜೀವನ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಯಾರೂ ರಿಯಾಕ್ಟ್ ಮಾಡಿಲ್ಲ. ಈಗ ಗ್ರೌಂಡ್ ಲೆವೆಲ್ಗೆ ಹೋಗ್ಬಿಟ್ಟು ಈ ಎರಡು ಫ್ಯಾನ್ಸ್ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇದೆ ಅಂದರೆ ಅವ್ರವ್ರು ಕೂತ್ಕೊಂಡು ಯೋಚನೆ ಮಾಡಬೇಕಾಗಿದೆ, ಯಾಕೆ ಅದನ್ನು ಬಿಡಿ. ಅರೆ ಯಾವತ್ತು ದರ್ಶನ್ ನನ್ನ ಬಗ್ಗೆ ಹೇಳಿಲ್ಲ, ನಾನು ದರ್ಶನ್ ಬಗ್ಗೆ ಹೇಳಿಲ್ಲ. ಯಾವ್ದಾರು ಒಂದು ವಿಡಿಯೋ ತೋರಿಸಿ. ಮೊನ್ನೆ ಬರ್ತ್ಡೇ ದಿನನೂ ಕೂತ್ಕೊಂಡು ಮಾತಾಡಿದಾಗ ನಾನು ಒಳ್ಳೊಳ್ಳೆ ಸಂಗತಿಗಳೇ ಹೇಳ್ಬಿಟ್ಟು ಬಂದೆ, ಕುದುರೆ ಅದು ಇದು. ನಮಗಿಲ್ದೇ ಇರೋದು ನಿಮಗಿದೆ ಅಂದರೆ ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ. ಹಾಗಂತ ಎಲ್ಲ ಅಭಿಮಾನಿಗಳು ಹಾಗಿಲ್ಲ. ಇವತ್ತಿಗೂ ಕೆಲವು ವೀಡಿಯೋಗಳು ಕೆಲವ್ರು ಕಳಿಸ್ಕೊಡ್ತಾ ಇರ್ತಾರೆ, ನಾವಿಬ್ಬರು ಒಂದೇ, ನಾನು ಅವ್ರ ಫಿಲಮ್ ನೋಡ್ತೀನಿ, ತುಂಬ ಚೆನ್ನಾಗಿ ಕ್ಯೂಟ್ ವೀಡಿಯೋಸ್ ಮಾಡ್ತಾರೆ. ಆ ಮನಸ್ಥಿತಿಗಳು ಎಲ್ರಿಗೂ ಬರಬೇಕು. ಇಲ್ಲಿ ಏನಾಗಿದೆ, ಒಂದು ವರ್ಗದಲ್ಲಿ ಏನಾಗ್ತಾಯಿದೆ ಅಂದರೆ ನಮ್ಮನ್ನು ಬಿಟ್ಟರೆ ಇನ್ನೊಬ್ರು ಇರ್ಕೂಡ್ದು ಅಂತ ಒಂದು ವರ್ಗ ಆದರೆ, ಇನ್ನೊಬ್ರು ನಾವೇನು ಕಮ್ಮಿ. ಇದು ಎಲ್ಲಿಂದ ಹುಟ್ಕೋತು ನನಗೆ ಗೊತ್ತಾಗ್ತಾ ಇಲ್ಲ. ಆ ರೂಟಿಗೆ ಹೋಗಿ ಕ್ಲೀನ್ ಮಾಡಬೇಕಾಗತ್ತೆ ಕೆಲವ್ರನ್ನ, ಅರ್ಥ ಆಯ್ತಾ? ಇನ್ನು ಕೆಲವರು ಹೀರೋಗಳೇ ಅವರು ಇವತ್ತಿಗೆ ಜೀವಂತ ಇಲ್ಲ ಅಂತ ತಕ್ಷಣ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಸೊ ಅಲ್ಲಿ ಹೋಗಿ ಕೇಳಬೇಕಾಗೈತೆ, ಇದೇನಿದು? ಈಗ ಆ ಹೀರೋದು ಫ್ಯಾನ್ಸ್ ಅಲ್ವಾ, ಹಾಗೆ ನೋಡೋಕೆ ಹೋಗಿದರೆ ಇವತ್ತಿಗೆ ಎಲ್ಲ ದಿಗ್ಗಜರು ಅಲ್ಲೇ ಸೇರ್ಕೊಂಡಿರೋದು. ಎಲ್ಲರೂ ಯಾರೂ ಇಲ್ಲ ನಮ್ಮ ಮಧ್ಯೆ, ಅರ್ಥ ಆಯ್ತಾ? ನನ್ನ ತಾಯಿಯೂ ಇಲ್ಲ ಇವತ್ತು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಇವತ್ತು ನಾನು ಆ ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಇಷ್ಟು ಕಾರಣ ಇದೆ ರೀ, ಇಷ್ಟು ಡೀಪ್ ಮೀನಿಂಗ್ ಇಟ್ಕೊಂಡು ಮಾತಾಡಿದ್ದೀನಿ ನಾನು, ಅರ್ಥ ಆಯ್ತಾ ನಿಮಗೆ? ಸಿಂಪಲ್. ಯಾರು ಬೇಕಾದರೂ ರಿಯಾಕ್ಟ್ ಮಾಡ್ಬೋದಿತ್ತು, ಯಾರೂ ಮಾಡಿಲ್ಲ.
ಈಗ ಮಾಡಿದವ್ರಿಗೆ ನೀವು ಕೇಳಬೇಕು, ನೀವೇ ಯಾಕೆ ಮಾಡಿದ್ರಿ, ನಿಮಗೆ ಅಂತ ಯಾಕೆ ಅಂದ್ಕೊಂಡ್ರಿ. ಪೈರಸಿ ಅಂತ ಒಂದು ವರ್ಡ್ ಅಂತ ನೀವು ಹೇಳ್ಬೋದಿತ್ತು ಅಂದರೆ ಕರೆಕ್ಟ್. ಇನ್ನೊಂದು 5 ಜನ ಹೀರೋಗಳದ್ದಾಗಿದ್ದರೆ ಅದು ಕರೆಕ್ಟು ಯಾರೂ ರಿಯಾಕ್ಟ್ ಮಾಡಿಲ್ಲಮ್ಮ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಬ್ಬರ ಬಗ್ಗೆ ಒಬ್ಬರು ಚೆನ್ನಾಗಿ ಗೊತ್ತಿದೆ. ಉಪೇಂದ್ರ ಸರ್ ಆಗಲಿ, ಶಿವಣ್ಣ ಆಗಲಿ, ಇನ್ನೊಬ್ಬರಾಗಲಿ, ಧ್ರುವ್ ಆಗಲಿ, ಯಶ್ ಆಗಲಿ, ದುನಿಯಾ ವಿಜಯ್, ಪ್ರತಿಯೊಬ್ಬರೂ ನಾವು ಒಬ್ರಿಗೊಬ್ಬರ ಬಗ್ಗೆ ಎಲ್ಲರೂ ಚೆನ್ನಾಗಿ ಗೊತ್ತಿದೆ. ನಾವು ಯಾರೂ ಒಬ್ರಿಗೊಬ್ರಿಗೆ ಆಗಿಲ್ಲ. ಇಲ್ಲಿ ಒಳಗಡೆ ಇರೋ ಹೀರೋ ಕೂಡ ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾವುದೋ ಕಾರಣಾಂತರಗಳಿಗೆ ಒಳಗಡೆ ಇರ್ಬೋದು, ಅವರು ಹೊರಗಡೆ ಇರ್ಬೇಕಾದ್ರೆ ಆ ಥರ ಇದ್ದಿದ್ದಿಲ್ಲ. ನಡೀತಾ ಇರೋದು ಎಲ್ಲಿ ಹಂಗಾರೆ? ಈ ಯುದ್ಧ ಯಾರ್ದು? ಅವ್ರು ಸರಿಪಡಿಸ್ಕೋಬೇಕು. ಅದು ನನಗೆ ಸಂಬಂಧನೇ ಇಲ್ಲ. ನಾನು ಹೇಳಿದ್ದು ಎಲ್ಲೋ, ಗಂಟೆ ಹೊಡೆದಿದ್ದು ಎಲ್ಲೋ. ನಾನು ಹೇಳಿದೆಲ್ಲೋ, ಗಂಟೆ ಹೊಡೆದಿದ್ದೆಲ್ಲೋ ಅನ್ನೋದ್ರ ಮೂಲಕ ಮತ್ತೊಮ್ಮೆ ಟಾಂಗ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ. ನಾವು ಕೇಳಿದ್ವಿ, ಇದು ಮುಗಿಯದ ಯುದ್ಧ ಆಗ್ಬಿಡುತ್ತೆ, ನೀವು ಈ ಕಡೆಯಿಂದ ತಿರುಗೇಟ್ ಕೊಡೋದು, ಆ ಕಡೆಯಿಂದ ತಿರುಗೇಟ್ ಕೊಡ್ತಾರೆ ಅವರು, ಇದು ಎಲ್ಲಿಗೆ ಹೋಗುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬೇಕಲ್ವಾ ಅಂತ ಸುಮಾರು ವಿಚಾರಗಳನ್ನು ಮಾತಾಡಿದ್ದಾರೆ ಇದೇ ರೀತಿ.